ಈ ಸ್ಲಾಶರ್ ಅನ್ನ 3 ಅಡಿ ಮಾಡಿದ್ದೇವೆ. ಇದನ್ನ 3.5 ಬೇಕು ಅಂದ್ರೆ ದೊಡ್ಡ ಟ್ರ್ಯಾಕ್ಟರ್ ಮಾಡ್ಕೊಡ್ತೇವೆ, ಅಥವಾ ಚಿಕ್ಕ ಟ್ರ್ಯಾಕ್ಟರ್ಗೂ 3.5 ಬೇಕಂದ್ರೆ 20 HP, 22 HP, 28 HP ಬೇಕು ಅಂದ್ರೆ 3.5 ಅಡಿ, 4 ಅಡಿ, 4.5 ಅಡಿವರೆಗೂ ನಾವು ಸ್ಲಾಶರ್ ಮಾಡಿ ಕೊಡ್ತೇವೆ. ಸ್ವರಾಜ್ ಕೋಡ್ ಎಕ್ಸ್ಚೇಂಜ್ ಮಾಡಿ ನಮ್ಮ ಗೇರ್ಲೆಸ್ ಮಿನಿ ಟ್ರ್ಯಾಕ್ಟರ್ ತಗೊಂಡಿದ್ರು. ನಾವು 2 ಗಾಡಿ ಸ್ವರಾಜ್ ಕೋಡ್ ಎಕ್ಸ್ಚೇಂಜ್ ಮಾಡಿ ನಮ್ಮ ಗಾಡಿ ಕೊಟ್ಟಿದ್ದೇವೆ. ಈ ಗಾಡಿ ಸ್ವಲ್ಪ ವೈಬ್ರೇಷನ್ ಬರ್ತದೆ ಅಂತ ಇದ್ರು. ಅದಲ್ಲಿ ಏನೋ ಸ್ವಲ್ಪ ಮಟ್ಟಿಗೆ ಬ್ಯಾಲೆನ್ಸ್ ಮಾಡಿ ಮತ್ತೆ ಇದಕ್ಕೆ ಸ್ಲಾಶರ್ ಮಾಡಿದ್ದೇವೆ. ಇದು ಸ್ಲಾಶರ್ ಹಾಕಿದಾಗ ವೈಬ್ರೇಷನ್ ಬರಲ್ಲ. ರೋಟಾವೇಟರ್ಗೆ ಗಟ್ಟಿ ನೆಲದಲ್ಲಿ ಹೊಡೆದಾಗ ವೈಬ್ರೇಷನ್ ಬರ್ತದೆ. ಇದು ಸ್ಲಾಶರ್ ಅಂದ್ರೆ ಕಳೆ ಹೊಡಿತದೆ ಅಷ್ಟೇ, ಮಣ್ಣು ಕೀಳಲ್ಲ. ಇದು 3 ಅಡಿ ಸ್ಲಾಶರ್ ಮಾಡಿದ್ದೇವೆ, ಹೆವಿ ಡ್ಯೂಟಿ ಮಾಡಿದ್ದೇವೆ. ಇದರಿಂದ ತೆಂಗಿನ ಗರಿ ಕೂಡ ಕಟ್ ಆಗ್ತಾ ಇದಾವೆ. ಚಿಕ್ಕ ಚಿಕ್ಕ ತುಂಡಾಗಲ್ಲ, 2-3 ಪೀಸ್ 4 ಪೀಸ್ ಆಗಿ ಬೀಳ್ತವೆ. ಉದ್ದ ಒಮ್ಮೆ ಅಡ್ಡ ಒಮ್ಮೆ ಹೊಡೆದಾಗ ಗರಿ ಎಲ್ಲ ಸ್ವಲ್ಪ ಮಟ್ಟಿಗೆ ಪುಡಿ ಆಗ್ತದೆ. ಜಾಸ್ತಿ ಗರಿ ಇದ್ರೆ ಅಲ್ಲೊಂದು ಇಲ್ಲೊಂದು ಎತ್ತಿ ಹಾಕ್ಬೇಕಾಗುತ್ತೆ. ಈಗ ಒಂದೊಂದು ಅಲ್ಲೊಂದು ಇಲ್ಲೊಂದು ಇದ್ದಾಗ ಕಟ್ ಆಗ್ತವೆ. ಒಂದೇ ಲೈನ್ಗೆ ಗುಡ್ಡೆ ಹಾಕಿದ್ರೆ ಕಟ್ ಆಗಲ್ಲ. ಅಲ್ಲೊಂದು ಇಲ್ಲೊಂದು ಈ ತರ ಬಿದ್ದಾಗ ಕಟ್ ಆಗುತ್ತೆ. ಇದು ಅಡಿಕೆ ಮತ್ತು ತೆಂಗು ಮಿಕ್ಸ್ ಇದೆ. ಇದಕ್ಕೆ ನೋಡಿ ಸ್ಲಾಶರ್ ಇಂದ ಈಗ ಕಟ್ ಮಾಡ್ತಾ ಇದೆ. ಇದು ನಾವು ಎಕ್ಸ್ಚೇಂಜ್ ಮಾಡ್ಕೊಂಡ್ರ ಸ್ವರಾಜ್ ಕೋಡ್. ಇದು ಅವರು ಜಾಸ್ತಿ ಓಡಿಸಿರ್ಲಿಲ್ಲ, ಒಂದು 16 ಗಂಟೆ ಓಡಿಸಿತ್ತು ಅಷ್ಟೇ. ಇದು ಎಕ್ಸ್ಚೇಂಜ್ ಮಾಡಿ ನಮ್ಮ ಮಿನಿ ಟ್ರ್ಯಾಕ್ಟರ್ ಗೇರ್ಲೆಸ್ ಕೊಟ್ಟಿದ್ದೇವೆ. ಬಟ್ ಇದು ಗೇರ್ ಹಾಕೊಂಡು ಓಡಬೇಕು. ಇದಕ್ಕೆ ಡ್ರೈವರ್ ಬೇಕೇ ಬೇಕು, ಅಥವಾ ಡ್ರೈವಿಂಗ್ ಗೊತ್ತಿರಬೇಕು. ನೋಡಿ ಕಾಯಿ ಸಿಕ್ಕರು ಕೂಡ ಪುಡಿ ಆಗುತ್ತೆ, ತೆಂಗಿನ ಕಾಯಿ ಸಿಕ್ಕರು ಕೂಡ ಪುಡಿ ಪುಡಿ ಆಗುತ್ತೆ. ಗರಿ ಕೂಡ 3-4 ಪೀಸ್ ಆಗಿ ಹಿಂದ್ಗಡೆಗೆ ಹೋಗ್ಬಿಡುತ್ತೆ. ಇದಕ್ಕೆ ಹೈಡ್ರಾಲಿಕ್ ಇದೆ, ಡಿಪ್ಪರ್ ಎತ್ತೋದು ಗೊತ್ತಿರಬೇಕು, ಲೋಡ್ ಗೇರು, 1, 2, 3 ಗೇರ್ ಹಾಕೋಣ ಅಳಿಸಬೇಕು. ಮತ್ತೆ ಟ್ರ್ಯಾಕ್ಟರ್ ಓಡಿಸಿದವರಾದ್ರೆ ಓಡಿಸ್ತಾರೆ, ಬಾಕಿಯವರಿಗೆ ಇನ್ನು ಓಡಿಸ್ಲಿಕ್ಕೆ ಆಗಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದ್ರೆ 2 ಕಡೆ ಗೇರ್ ಲಿವರ್ಗಳು ಇದಾವೆ. ಹೈಡ್ರಾಲಿಕ್ ಒಂದು ಗೇರ್ ಬರುತ್ತೆ, ಆಮೇಲೆ ಹೈಡ್ರಾಲಿಕ್ ಎತ್ತೋ ಇಳಿಸೋದಕ್ಕೆ ಒಂದು ಬರುತ್ತೆ. ಹಾಗಾಗಿ 2 ಕಾಲು 2 ಕೈ ವರ್ಕ್ ಮಾಡಬೇಕು. ಸುಮ್ಮನೆ ಸುಲಭವಾಗಿ ಹೊಡೆಯೋದಲ್ಲ, ಸ್ವಲ್ಪ ಡ್ರೈವಿಂಗ್ ಗೊತ್ತಿದ್ರೆ ಓಡಿಸ್ಬೋದು. ನೋಡಿ ಅದೇ ಗಾಡಿಗೆ ನಾವು ಕಲ್ಟಿವೇಟರ್ ಮಾಡಿದ್ವಿ. ಈ ಕಲ್ಟಿವೇಟರ್ ಕೂಡ ಮೆಲ್ಲಕ್ಕೆ ಒಂದು 2 ಇಂಚ್ 2.5 ಇಂಚ್ ಮಣ್ಣು 3 ಇಂಚ್ ಮಣ್ಣು ಕೇಳುತ್ತೆ. ಅದಕ್ಕೆ ಕಂಪ್ನಿಯಿಂದ ಬಂದಿದ್ದು ರೋಟಾವೇಟರ್ ಇದೆ. ಈ ರೋಟಾವೇಟರ್ ಹಾಕಿದಾಗ ಗಟ್ಟಿ ನೆಲದಲ್ಲಿ ಸ್ವಲ್ಪ ವೈಬ್ರೇಷನ್ ಬರುತ್ತೆ. ಇದು ಈ ರೀತಿ ಸ್ವಲ್ಪ ಮಣ್ಣು ಹದ ಇದ್ರೆ ರೋಟಾವೇಟರ್ ಹೊಡ್ಕೋಬಹುದು. ಈ ರೋಟಾವೇಟರ್ ಅಟ್ಯಾಚ್ಮೆಂಟ್, ಕಲ್ಟಿವೇಟರ್ ಅಟ್ಯಾಚ್ಮೆಂಟ್ ಮತ್ತೆ ಸ್ಲಾಶರ್ ಅಟ್ಯಾಚ್ಮೆಂಟ್ ನಾವು ಇದ್ರ ಜೊತೆ ಕೊಡ್ತಿದ್ದೇವೆ. ಹೆಚ್ಚಿನ ಮಾಹಿತಿಗೆ ನೀವು ಇಲ್ಲಿ ಕಾಣುವ ನಂಬರ್ಗಳನ್ನು ಸಂಪರ್ಕಿಸಿ ಮಾಹಿತಿ ಪಡೆಯಿರಿ. ಇವು ಬೆಂಗಳೂರು ಆಫೀಸ್ನಲ್ಲಿ ಇದೆ. ಧನ್ಯವಾದಗಳು.